ಆದವರು ಅಥವಾ ತೊಂದರೆಗೆ ಒಳಗಾದವರು ಆಸ್ಪತ್ರೆಗೆ ಹೋದರೆ ಯಾವುದೇ ರೀತಿಯಾದ ತಾರತಮ್ಯ ಮಾಡದೆ ಅಥವಾ ಹಣಕಾಸು ಕೊಡಲೇಬೇಕು ಆವಾಗಲೇ ಅಡ್ಮಿಷನ್ ಮಾಡಿಸ್ಕೊಳ್ಳೋದು, ಆ ರೀತಿ ಏನಾದ್ರು ತೊಂದರೆ ಕೊಡದೆ ಒಬ್ಬ ರೋಗಿಗೆ ಆಸ್ಪತ್ರೆಯವರು ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಚಿಕಿತ್ಸೆಗೆ ಹಣಕಾಸು ಎಷ್ಟಾಗುತ್ತೆ, ಖರ್ಚು ವೆಚ್ಚ ಎಷ್ಟಾಗುತ್ತೆ ಅಂತ ಅವರು ಒಂದು ಟ್ರಾನ್ಸ್ಪರೆಂಟ್ ರೂಪದಲ್ಲಿ, ಅಂದರೆ ಏನನ್ನೂ ಬಚ್ಚಿಟ್ಕೊಳ್ಳದೆ ಆ ಎಲ್ಲ ವಿಷಯವನ್ನು ಆ ರೋಗಿ ಮತ್ತು ರೋಗಿಯ ಕುಟುಂಬದವ್ರಿಗೆ ತಿಳಿಸಿ, ಅದಾದ ನಂತರ ಯಾವುದೇ ತಾರತಮ್ಯವಿಲ್ಲದೆ ಸುರಕ್ಷಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಇದಕ್ಕೆ ರೈಟ್ ಟು ಎಮರ್ಜೆನ್ಸಿ ಕೇರ್, ರೈಟ್ ಟು ನಾನ್ ಡಿಸ್ಕ್ರಿಮಿನೇಷನ್, ರೈಟ್ ಟು ಸೇಫ್ ಕೇರ್ ಮತ್ತು ರೈಟ್ ಟು ಟ್ರಾನ್ಸ್ಪರೆಂಟ್ ಕಾಸ್ಟ್ ಅಂತ ಹೇಳ್ತಾರೆ. ಈ ರೀತಿಯಾದ 4 ವಿಧದ ಹಕ್ಕುಗಳು ಇಲ್ಲಿ ಬರುತ್ತೆ. ಹಾಗಾಗಿ ಯಾರೇ ಎಮರ್ಜೆನ್ಸಿ ಕೇರ್ ಕೊಡಲಿ, ಯಾವುದೇ ಸಂದರ್ಭದಲ್ಲಿರಲಿ, ತಾರತಮ್ಯವಿಲ್ಲದೆ ಸುರಕ್ಷಿತವಾದ ಚಿಕಿತ್ಸೆಯನ್ನು ಪಡೆದುಕೊಂಡು ರೇಟ್ಗಳನ್ನ ಮುಂಚೆಯೇ ತಿಳಿದುಕೊಂಡು ಆಮೇಲೆ ಚಿಕಿತ್ಸೆಯನ್ನು ಪಡ್ಕೊಳ್ಳುವ ಹಕ್ಕು ಯಾವುದೇ ರೋಗಿಗೂ ಸಹ ಇರುತ್ತೆ.